ನಮಸ್ಕಾರ, ಶುಭೋದಯ. ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ನಫಿತಾ ಜೈನ್. ಶ್ರೀಲಂಕಾದಲ್ಲಿ ಮೃತಪಟ್ಟ 8 ಕನ್ನಡಿಗರಲ್ಲಿ 5 ಪಾರ್ಥಿವ ಶರೀರ ಈಗಾಗಲೇ ಅವರವರ ನಿವಾಸಗಳನ್ನು ತಲುಪಿದೆ. ತಡರಾತ್ರಿ 2:30ಕ್ಕೆ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದ ಪಾರ್ಥಿವ ಶರೀರವನ್ನು ಅವರವರ ಕುಟುಂಬಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಜೆಡಿಎಸ್ ಮುಖಂಡ ಹನುಮಂತರಾಯಪ್ಪ, ರಂಗಪ್ಪ, ಶಿವಕುಮಾರ್, ಲಕ್ಷ್ಮೀನಾರಾಯಣ್ ಅವರ ಪಾರ್ಥಿವ ಶರೀರವನ್ನು ಅವರ ಮನೆಗಳಿಗೆ ತಲುಪಿಸಲಾಗಿದ್ದು ಕುಟುಂಬಸ್ಥರ ಆಕ್ರಂದನ ಈ ಸಂದರ್ಭದಲ್ಲಿ ಮುಗಿಲು ಮುಟ್ಟಿದೆ. ಶಿವಕುಮಾರ್ ಹಾಗೂ ಹನುಮಂತರಾಯಪ್ಪ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇರುವಂತಹ ದೃಶ್ಯಗಳು ಯಾರು ಕೂಡ ಅರಗಿಸಿಕೊಳ್ಳಲಾಗದ ರೀತಿಯಲ್ಲಿದೆ. ಇನ್ನು ತುಮಕೂರು ನಿವಾಸಿ ರಮೇಶ್, ಅಡಕಮಾರನಹಳ್ಳಿ ನಿವಾಸಿ ಮಾರೇಗೌಡ, ನೆಲಮಂಗಲದ ಆರೋಗ್ಯಾತನಹಳ್ಳಿಯ ಪುಟ್ಟರಾಜು ಅವರ ಪಾರ್ಥಿವ ಶರೀರಗಳು ಮಧ್ಯಾಹ್ನ ಬೆಂಗಳೂರಿಗೆ ಆಗಮಿಸಲಿವೆ. ಕೊಲಂಬೋದಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಈಗಾಗಲೇ ಕನ್ನಡಿಗರು 8 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 5 ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗಿದೆ. ಹನುಮಂತರಾಯಪ್ಪ, ಜೆಡಿಎಸ್ ಮುಖಂಡರಾದಂತಹ ಹನುಮಂತರಾಯಪ್ಪ ಅವರ ಮೃತದೇಹವನ್ನು ಕೂಡ ನಿನ್ನೆ ತೆಗೆದುಕೊಂಡು ಬರಲಾಗಿದ್ದು ಅವರ ಮನೆಗೆ ರವಾನೆ ಮಾಡಲಾಗಿದೆ. ಮನೆಯಲ್ಲಿ ಪಾರ್ಥಿವ ಶರೀರದ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪಾರ್ಥಿವ ಶರೀರವನ್ನು ನೋಡಿದ ತಕ್ಷಣ, ಮನೆಗೆ ಬಂದ ತಕ್ಷಣ ಅವರ ಇಡೀ ಒಂದು ಕುಟುಂಬ ಆಕ್ರಂದನವನ್ನ ಮಾಡಿರುವಂತಹ ದೃಶ್ಯಗಳನ್ನು ಗಮನಿಸಬಹುದು. ಈಗಾಗಲೇ ಪಾರ್ಥಿವ ಶರೀರವನ್ನ ಅಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿದ್ದು ಹನುಮಂತರಾಯಪ್ಪ ಅವರ ಪರ, ಕೃಷ್ಣ ಬೈರೇಗೌಡ ಅವರ ಪರ ಪ್ರಚಾರವನ್ನ ಮುಗಿಸಿ ಹನುಮಂತರಾಯಪ್ಪ ಪ್ರವಾಸವನ್ನ ತೆರಳಿದ್ರು. ಭಾನುವಾರ ಬೆಳಗ್ಗೆ ಶ್ರೀಲಂಕಾಗೆ ಪ್ರಯಾಣವನ್ನ ಕೂಡ ಬೆಳೆಸಿದ್ರು. ಈಗಾಗಲೇ ಹನುಮಂತರಾಯಪ್ಪ ಅವರ ನಿವಾಸದಲ್ಲಿ ಶೋಕ ಮಡುಗಟ್ಟಿದೆ. ಬೆಳಗ್ಗೆ 11 ಗಂಟೆ ತನಕ 8ನೇ ಮೈಲಿ ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕುಟುಂಬಸ್ಥರ ಆಕ್ರಂದನ, ಶೋಕವನ್ನ ನೀವು ಗಮನಿಸಬಹುದು. ಇನ್ನೊಂದು ಕಡೆ ಶಿವಕುಮಾರ್ ಅವರ ನಿವಾಸದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಗುತ್ತಿಗೆದಾರರು ಕೂಡ ಹೌದು, ನೀಲಮಂಗಲದ ನಿವಾಸಿ ಗೋವೆನಹಳ್ಳಿಯವರು, ಶ್ರೀನಿವಾಸ ಮೂರ್ತಿಯವರ ಆಪ್ತರು ಕೂಡ ಹೌದು. ಶಿವಕುಮಾರ್ ಅವರ ನೆಲಮಂಗಲದ ಸುಭಾಷ್ ನಗರದಲ್ಲಿ ಅಂತಿಮ ದರ್ಶನಕ್ಕೆ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದ್ದು ಬೆಳಗ್ಗೆ 8ರಿಂದ 11 ಗಂಟೆವರೆಗೂ ಕೂಡ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಡೀ ಒಂದು ಕುಟುಂಬ ಕಣ್ಣೀರು ಹಾಕ್ತಾ ಇರೋದನ್ನ, ಗೋಗರಿತಾ ಇರೋದನ್ನ ಒಂದು ಕ್ಷಣ ಬಿಟ್ಟಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇರುವಂತಹ ದೃಶ್ಯಗಳು ಎಲ್ಲರಿಗೂ ಕೂಡ ಮನ ಕಲಕುವಂತಿದೆ. ಒಂದ್ ಕಡೆ ಹನುಮಂತರಾಯಪ್ಪ ಅವರ ನಿವಾಸದ ದೃಶ್ಯಗಳು, ಇನ್ನೊಂದು ಕಡೆ ಶಿವಕುಮಾರ್ ಅವರ ನಿವಾಸದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ.
ಶಿವಕುಮಾರ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅವರ ನಿವಾಸದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಶಿವಕುಮಾರ್ ಅವರ ಬಾಮೈದ ಅವರ ಜೊತೆ ನಮ್ಮ ರಿಪೋರ್ಟರ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನೋಡೋಣ. ಶ್ರೀಲಂಕಾದಲ್ಲಿ ಮೃತಪಟ್ಟ ಒಂದು ಶಿವಕುಮಾರ್ ಅವರ ಮೃತದೇಹ ಇಂದ ಅವರ ಮನೆಯ ಬಳಿ ಒಂದು ಅಂತಿಮ ದರ್ಶನಕ್ಕೆ ಇರಿಸಲಾಗಿದೆ. ಸರ್ ಹೇಳಿ ಸರ್, ನೀವು ಇಲ್ಲಿಂದ ಹೊರಟಾಗ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು, ಅಲ್ಲಿ ನಿಮಗೆ ಯಾವ ರೀತಿ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ತೊಂದರೆ ಆಯಿತು, ಯಾವ ರೀತಿ ನಿಮಗೆ ಬಾಡಿನ ಅವರು ಕೊಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ರು ಸರ್? ನೋಡ್ಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಯಾಕೆಂತಂದ್ರೆ ಅಲ್ಲಿನ ದುರವಸ್ಥೆ ಅವ್ಯವಸ್ಥೆ ತುಂಬಾ ಖೇದಕರ. ಇದು ಫ್ರೀಜರ್ ಕೂಡ ಬಾಕ್ಸ್ ಇರಲಿಲ್ಲ. ಎಲ್ಲ ಬಾಡಿಗಳಾಗಲೇ ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಮತ್ತೆ ನಮ್ಮ ಜೊತೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಸ್ಥಳೀಯ MLA ಮತ್ತೆ ಪಿ ಕೃಷ್ಣಪ್ಪ ಅವರು ಮತ್ತೆ ವಿಶ್ವನಾಥ್ MLA ಅವರು ಕೂಡ ಅಲ್ಲಿದ್ದರು. ಅವರು ನಿರಂತರ ಕೇಂದ್ರ ಸರ್ಕಾರ ಅವರು ನಿರಂತರವಾಗಿ ಸಂಪರ್ಕ ಮಾಡಿ ಮತ್ತು ಮಾಧ್ಯಮದ ಕೂಡ ಪ್ರೆಸರ್ ಮಾಡಿದ್ಮೇಲೆ ನಿನ್ನೆ ರಾತ್ರಿ ನಾಲ್ಕು ಮೃತದೇಹಗಳನ್ನ ರಾತ್ರಿ 2 ಗಂಟೆಗೆ ಶ್ರೀಲಂಕಾ ಏರ್ಲೈನ್ಸಲ್ಲಿ ವ್ಯವಸ್ಥೆ ಮಾಡಿಕೊಟ್ರು. ಈಗ ಬೆಳಗ್ಗೆ ನಾವೊಂದು 4:15ಗೆ ಬಂದು ತಲುಪ್ತೋ. ಇಲ್ಲಿ ಸರ್ಕಾರದ ವತಿಯಿಂದ DC ಅವರು ಮತ್ತು ಹೋಮ್ ಮಿನಿಸ್ಟರ್ ಕೂಡ ಬಂದು ಇಲ್ಲಿ ಒಂದು ಸಂತಾಪ ಕೂಡ ಸೂಚಿಸಿ ಎಲ್ಲರಿಗೂ ಹೇಳಿಬಿಟ್ಟು ಹೋದರು. ನೀವು ಶ್ರೀಲಂಕಾಕ್ಕೆ ಹೋದಾಗ ಅಲ್ಲಿನ ಸೆಕ್ಯೂರಿಟಿ ವಾತಾವರಣ ಯಾವ ರೀತಿ ಇತ್ತು? ಅಂದರೆ ನೀವು ಹೋದ ನಂತರ ಕೂಡ ಅಲ್ಲಿ ಕೆಲವೊಂದು ಬಾಂಬ್ಗಳು ಬ್ಲಾಸ್ಟ್ ಆಗಿದೆ. ಈ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಸರ್ಕಾರ ಭಾರತ ಸರ್ಕಾರ ಕೂಡ ವಾರ್ ಮಾಡಿತ್ತು, ಅಮೆರಿಕನ್ ಎಂಬಸಿ ಕೂಡ ವಾರ್ ಮಾಡಿತ್ತು. ಯಾವುದೇ ಕೂಡ ಅವರು ಸ್ಟೆಪ್ ತಗೊಂಡಿಲ್ಲ. ಅವರು ಸಂಪೂರ್ಣ ನಿರ್ಲಕ್ಷ್ಯತೆಯಿಂದ ಇವತ್ತು ಅಮಾಯಕರು ಸುಮಾರು ಒಂದು ನಾಟ್ ಓನ್ಲಿ 300 ಮೋರ್ ದೆನ್ ಒಂದು 500ರಿಂದ 600 ಜನ ಸತ್ತಿದ್ದಾರೆ ಅಂತ ಹೇಳ್ಬೋದು. ಸುಮಾರು ಒಂದು 150-200 ಅನ್ಕ್ಲೈಮ್ಡ್ ಬಾಡಿನೇ ಅಲ್ಲಿ ಬಿದ್ದಿದೆ. ಯಾರು ಕ್ಲೈಮೇ ಮಾಡೋಕ್ಕಾಗ್ತಾ ಇಲ್ಲ. ಸರ್, ಇನ್ನೊಂದು ಒಂದೇ ಕುಟುಂಬದಲ್ಲಿ ಇರ್ತಕ್ಕಂಥ ಒಂದೇ ಕುಟುಂಬದ ರೀತಿ ಇರ್ತಕ್ಕಂಥ 3 ಜನರನ್ನು ಕೂಡ ನೀವು ಕಳ್ಕೊಂಡಿದ್ದೀವಿ. ನಿಮಗೆ ಯಾವ ರೀತಿ ನಾವೇ ಏನು ಹೇಳೋಕ್ಕಾಗತ್ತೆ? ಮನೆ ಒಂದು ಯಜಮಾನನೇ ಹೋದ್ಮೇಲೆ ಭಾಳ ಇದು ಹೇಳೋಕ್ಕಾಗಲ್ಲ. ಎಲ್ಲ ಭಗವಂತನೇ ಕಾಪಾಡಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಶಿವಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥ ಶಿವಕುಮಾರ್ ಹಾಗೂ ಅದರ ಸ್ನೇಹಿತರು ಇಬ್ಬರನ್ನು ಕಳ್ಕೊಂಡಿರೋದು ತಮ್ಮ ಕುಟುಂಬಕ್ಕೆ ಒಂದು ತುಂಬಲಾಗದ ನಷ್ಟ ಅಂತ ಹೇಳ್ತಾ ಒಂದು ನಮ್ಮ ನೋವನ್ನು ಹೊರಾಗ್ತಾ ಇರ್ತಕ್ಕಂಥದ್ದು. ನ್ಯೂಸ್ 18ಗಾಗಿ ಅಭಿಷೇಕ್ DR ನೆಲಮಂಗಲ. ಈ ನಡುವೆ ಮೃತ ನಾಗರಾಜ್ ರೆಡ್ಡಿ ಅವರ ಮೃತದೇಹ ನಿನ್ನೆ ರಾತ್ರಿಯೇ ಬೆಂಗಳೂರಿಗೆ ಬಂದಿದೆ. MS ರಾಮಯ್ಯ ಆಸ್ಪತ್ರೆಯಲ್ಲಿ ನಾಗರಾಜ್ ಪಾರ್ಥಿವ ಶರೀರ ಇಟ್ಟು ಬಳಿಕ ಮೃತದೇಹವನ್ನು ಕುಟುಂಬದವರಿಗೆ ಹಸ್ತಾಂತರ ಮಾಡಲಾಗಿದೆ. ಇವತ್ತು ನಾಗರಾಜ್ ರೆಡ್ಡಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತೆ. CM ಕುಮಾರಸ್ವಾಮಿ, ದೇವೇಗೌಡರು ಸೇರಿದಂತೆ ಹಲವರು ಅಂತಿಮ ದರ್ಶನ ಪಡೆಯುವ ಸಾಧ್ಯತೆ ಇದೆ. ಈಗಾಗಲೇ ನಿನ್ನೆ 5 ಮೃತದೇಹಗಳನ್ನ ಬೆಂಗಳೂರಿಗೆ ಕರೆತರಲಾಗಿದೆ. ಆ ನಂತರ ಅವರವರ ನಿವಾಸಕ್ಕೆ ಕೂಡ ಈಗಾಗಲೇ ಮೃತದೇಹಗಳನ್ನು ನೀಡಿ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂತಿಮ ಸಂಸ್ಕಾರಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ರೆಡಿ ಇದ್ದಾರೆ. ಹನುಮಂತರಾಯಪ್ಪ ಅವರ ನಿವಾಸದಿಂದ ಮುನಿರಾಜು, ಹಾಗೇನೆ ಶಿವಕುಮಾರ್ ಅವರ ನಿವಾಸದಿಂದ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈಗಾಗಲೇ ಒಂದು ರೀತಿಯಲ್ಲಿ ಎಲ್ಲರಲ್ಲೂ ಕೂಡ ನೋವು ಮಡುಗಟ್ಟಿದೆ, ಅಲ್ಲಿ ಶೋಕದ ವಾತಾವರಣ ಇದೆ. ಏನ್ ಹೇಳ್ತಾರೆ ಆ ಒಂದು ಘಟನೆಯ ಬಗ್ಗೆ, ಹಾಗೇನೆ ಅಲ್ಲಿನ ಒಂದು ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಬಹುದಾ? ನವಿತಾ, ಈಗಾಗಲೇ ಹನುಮಂತರಾಯಪ್ಪನವರ ಒಂದು ಮೃತದೇಹ ಅವರ ಮನೆ ಬಳಿ ಇರುವಂಥದ್ದು ಮತ್ತೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಅವ್ರ ಮನೆ ಬಳಿ ಆಗಮಿಸಿದ್ದಾರೆ. ಅವರ ಒಂದು ಅಂತಿಮ ದರ್ಶನಕ್ಕಾಗಿ ಈಗಾಗಲೇ ಕ್ಯೂನಲ್ಲಿ ಬಂದು ದರ್ಶನವನ್ನು ಮಾಡ್ಕೊಂತಿರುವಂಥದ್ದು. ಯಾಕಂದ್ರೆ ಹನುಮಂತರಾಯಪ್ಪನವರು ಈ ಭಾಗದಲ್ಲಿ ಒಂದು ಜನಪ್ರಿಯ ನಾಯಕರಾಗಿದ್ರು, ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಅಪಾರವಾದ ಬೆಂಬಲಿಗರು ಮತ್ತೆ ಅಭಿಮಾನಿಗಳನ್ನು ಸಹ ಅವರು ಬೆಳೆಸ್ಕೊಂಡಿದ್ರು. ಈಗ ನಾವು ನೋಡ್ಬೋದು ಯಾವ ರೀತಿ ಜನ ಅವ್ರ ಮನೆ ಬಳಿ ಬರ್ತಿದ್ದಾರೆ, ಮತ್ತೆ ಅಂತಿಮ ದರ್ಶನಕ್ಕಾಗಿ ಬೆಳಗಿನಿಂದಲೂ ಸಹ ಇಲ್ಲಿ ಕ್ಯೂನಲ್ಲಿ ಬಂದು ಅವ್ರ ದರ್ಶನವನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ದಾರೆ. ಮತ್ತೆ ಇವತ್ತು ಬೆಳಗ್ಗೆ
ಬೆಳಗ್ಗೆ 11 ಗಂಟೆ ತನಕ ಇಲ್ಲಿ ಅವರ ಅಂತಿಮ ದರ್ಶನಕ್ಕೂ ಸಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೆ ಆ ನಂತರ ನೆಲಮಂಗಲದ ಒಂದು ಸರ್ಕಾರಿ ಮೈದಾನದಲ್ಲೂ ಸಹ ಸುಮಾರು ಒಂದು ಅರ್ಧ ಗಂಟೆ ಕಾಲ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಆ ಬಳಿಕ ಮಧ್ಯಾಹ್ನದ ವೇಳೆಗೆ ಅವರು ಹುಟ್ಟೂರಾದಂತಹ ಒಂದು ಕಾಚನಹಳ್ಳಿಯಲ್ಲಿ ಒಂದು ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೂ ಸಹ ಕುಟುಂಬದವರು ಮತ್ತೆ ಅವರ ಅಭಿಮಾನಿಗಳು ನಿರ್ಧಾರ ಮಾಡಿರುವಂಥದ್ದು. ಮತ್ತೆ ಈಗಾಗಲೇ ಅವರ ಅಭಿಮಾನಿಗಳು ಸಹ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಮತ್ತೆ ಅವರ ಸ್ನೇಹಿತರು, ಕುಟುಂಬ ವರ್ಗರು ಸಹ ಇಲ್ಲಿ ನೆರೆದಿದ್ದಾರೆ. ಮತ್ತೆ ಅವರ ಸ್ನೇಹಿತರನ್ನು ಸಹ ನಮ್ಮ ಜೊತೆ ಇದ್ದಾರೆ, ಅವ್ರನ್ನು ಮಾತಾಡಿಸ್ಬೋದು. ಅವರ ಒಂದು ಒಡನಾಟ ಹೇಗಿತ್ತು, ಮತ್ತೆ ಹನುಮಂತರಾಯಪ್ಪನವರು ಈ ಭಾಗದಲ್ಲಿ ಯಾವ ರೀತಿ ಒಂದು ಕೆಲಸ ಕಾರ್ಯಗಳನ್ನ ಮಾಡಿ ಗುರುತಿಸ್ಕೊಂಡಿದ್ರು ಅಂತ. ಸರ್, ಹನುಮಂತರಾಯಪ್ಪನವರು ಈ ಭಾಗದಲ್ಲಿ ಒಬ್ಬ ಜನಪ್ರಿಯ ನಾಯಕರಾಗಿದ್ರು. ಮತ್ತೆ ಸಾಕಷ್ಟು ಕೆಲಸಗಳಲ್ಲಿ ಅವರು ತೊಡಸ್ಕೊಂಡು ಬೆಂಬಲಿಗರನ್ನು ಗಳಿಸಿದ್ದಾರೆ. ನಿಮಗೆ ಯಾವ ರೀತಿ ಒಂದು ಒಡನಾಟ ಇತ್ತು, ಹೇಗೆ ಸರ್? ಹನುಮಂತರಾಯಪ್ಪ ಅವರು ಸುಮಾರು 10 ವರ್ಷಗಳಿಂದಲೂ ಕೂಡ ಅವರ ಜೊತೆಯಲ್ಲಿ ನನಗೆ ಒಡನಾಟ ಇತ್ತು. ಅವರು ಸುಮಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ರಾಜಕೀಯವಾಗಿಯೂ ಕೂಡ ಅವರು ತುಂಬ ಮುಖಂಡರಾಗಿದ್ದರು. ಕಳೆದ ಬಾರಿ ಎಲೆಕ್ಷನ್ನಲ್ಲಿ ಅವರು JDSನಿಂದ MLA ಅಭ್ಯರ್ಥಿ ಆಗಲಿಕ್ಕೂ ಕೂಡ ಅವರು ಪ್ರಯತ್ನ ಪಟ್ಟಿದ್ದರು. ಇವತ್ತು ಏನು ಕೃಷ್ಣ ಬೈರೇಗೌಡರು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ನಿಂತಿದ್ದಾರೆ. ಇವರು ಕೂಡ ಈ ಒಂದು ಭಾಗದಲ್ಲಿ ನಮ್ಮ MLA ಮಂಜಣ್ಣವ್ರನ್ನ ಬಿಟ್ಟರೆ ಅವರು ಕೂಡ ತುಂಬ ಅವ್ರನ್ನ ಗೆಲ್ಲಿಸಲಿಕ್ಕೋಸ್ಕರ ತುಂಬ ಕ್ಷೇತ್ರದ ತುಂಬ ಕೆಲಸವನ್ನು ಮಾಡಿದಂಥ ನಮ್ಮನ್ನೆಲ್ಲ ಒಂದು ದೊಡ್ಡ ಗುಂಪಿಗೆ ಒಂದು ನಾಯಕರಾಗಿ ಅವರು ಕೆಲಸ ಮಾಡಿದರು. ಅವರು ಏನು ಅವರ ಉದ್ದಿಮೆ ಜೊತೆಗೆ ನಮ್ಮಂಥವ್ರಿಗೂ ತುಂಬ ಸಾವಿರಾರು ಜನಗಳಿಗೆ ಅವರು ಮಾರ್ಗದರ್ಶಕರಾಗಿದ್ದರು, ಗಾಡ್ ಫಾದರ್ ಆಗಿದ್ದರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅವರು ಸುಮಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾಯಿದ್ರು. ಅನೇಕ ಜನಗಳಿಗೆ ಅವರಿಂದ ತುಂಬ ಅನುಕೂಲ ಆಗಿದೆ. ಅವರ ಇವತ್ತು ಏನು ಅವರು ಮೃತಪಟ್ಟಿದ್ದಾರೆ, ಇದು ಆಗಬಾರ್ದಾಗಿತ್ತು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊತೀವಿ. ನಾವು ಇವತ್ತು ತಬ್ಲೆ ಆಗಿದ್ದೀವಿ ಅಂತ ಹೇಳ್ಕೊತೀವಿ. ಇದು ನವಿತಾ ಅವರ ಸ್ನೇಹಿತರು ಹೇಳ್ತಿರೋದು ಏನು, ಹನುಮಂತರಾಯಪ್ಪನವ್ರನ್ನ ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ ಅನ್ನೋದು ನಮಗೆ ನಂಬೋದಕ್ಕೆ ಆಗ್ತಿಲ್ಲ ಅನ್ನೋದು ದುಃಖದಲ್ಲಿ ಅವ್ರ ಸ್ನೇಹಿತರಿದ್ದಾರೆ. ನವಿತಾ, ಇನ್ನು ಹಾಗೆ ನಮ್ಮ ಜೊತೆ ಅಭಿಷೇಕ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಅವರ ನಿವಾಸದಿಂದ. ಅಭಿಷೇಕ್, ಈಗಾಗಲೇ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ವ್ಯವಸ್ಥೆಯಲ್ಲಿ ಮಾಡಲಾಗಿದೆಯಾ? ಯಾರಾದ್ರೂ ಗಣ್ಯರು ಬರ್ತಾ ಇದ್ದಾರಾ? ಎಷ್ಟು ಹೊತ್ತಿನವರೆಗೂ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ? ಖಂಡಿತ ನವಿತೆ, ಏನು ಅಂದರೆ ಸುಮಾರು ಬೆಳಗ್ಗೆ 7 ಗಂಟೆಯಿಂದ ಕೂಡ ಒಂದು ಶಿವಕುಮಾರ್ ಅವರ ಮನೆ ಏನಿದೆ ನೆಲಮಂಗಲದ ಸುಭಾಷ್ ನಗರದಲ್ಲಿ ಅವರ ಮನೆಯ ಬಳಿ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಇಲ್ಲಿ ಸಾಕಷ್ಟು ಸಾವಿರಾರು ಜನ ಒಂದು ಶಿವಕುಮಾರ್ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಆಪ್ತ ಗೆಳೆಯರು, ಸಂಬಂಧಿಕರು ಹಾಗೂ JDS ಕಾರ್ಯಕರ್ತರು ಬಂದು ಅವರ ಒಂದು ಅಂತಿಮ ದರ್ಶನ ಪಡಿತಾ ಇರತಕ್ಕಂಥದ್ದು. ಈಗ ನೀವು ನೋಡ್ಬೋದು ನಮ್ಮ ಹಿಂಭಾಗದಲ್ಲಿ ಏನು ಶಿವಕುಮಾರ್ ಅವರ ಪಾರ್ಥಿವ ಶರೀರವನ್ನು ಕೂಡ ಇಲ್ಲಿ ಒಂದು ಅಂತಿಮ ದರ್ಶನಕ್ಕೆ ಇರಿಸಲಾಗಿದೆ. ಏನು ತಮ್ಮ ಕುಟುಂಬಸ್ಥರು ಸೇರಿದಂತೆ ನೂರಾರು ಕಾರ್ಯಕರ್ತರು, ಸಾವಿರಾರು ಜನ ಇಲ್ಲಿ ಒಂದು ಅಂತಿಮ ದರ್ಶನಕ್ಕೆ ಈಗಾಗಲೇ ಕಾಯ್ತಾ ಇರತಕ್ಕಂಥದ್ದು. ಏನು ಸುಮಾರು 8 ಗಂಟೆವರೆಗೂ ಕೂಡ ಇಲ್ಲೇ ಒಂದು ಪಾರ್ಥಿವ ಶರೀರ ಇರುತ್ತೆ. 8 ಗಂಟೆಯ ನಂತರ ನೆಲಮಂಗಲದಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಕ್ರೀಡಾಂಗಣ ಇದೆ. ಕ್ರೀಡಾಂಗಣದ ಬಳಿ ಒಂದು ಅಂತಿಮ ದರ್ಶನಕ್ಕೆ ಸುಮಾರು ಒಂದು 11 ಗಂಟೆವರೆಗೂ ವ್ಯವಸ್ಥೆ ಮಾಡಲಾಗುತ್ತದೆ. ಶಿವಕುಮಾರ್ ಹಾಗೂ ಲಕ್ಷ್ಮೀನಾರಾಯಣ ಇಬ್ಬರು ಕೂಡ ಸ್ನೇಹಿತರು. ಇವರಿಬ್ಬರದು ಕೂಡ ಒಂದು ಅಂತಿಮ ದರ್ಶನಕ್ಕೆ ಕೂಡ ಇಲ್ಲೇ ವ್ಯವಸ್ಥೆ ಮಾಡಲಾಗುತ್ತೆ. ಅದೇ ರೀತಿ ಏನು ಒಂದು 11 ಗಂಟೆಯ ನಂತರ 11 ಗಂಟೆಯಿಂದ 3 ಗಂಟೆ 2 ಗಂಟೆ ವೇಳೆಗೆ ಒಂದು ಸ್ವಗ್ರಾಮವಾಗಿರ್ತಕ್ಕಂಥ ಗೋವಿನಹಳ್ಳಿಯಲ್ಲೂ ಕೂಡ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ತದನಂತರ ಏನೋ ಒಂದು 4 ಗಂಟೆ ಸುಮಾರಿಗೆ ಒಂದು ಏನು ಒಕ್ಕಲಿಗ ಸಂಪ್ರದಾಯದಂತೆ ಒಂದು ಗೋವಿನಹಳ್ಳಿ ಗ್ರಾಮದಲ್ಲಿ ಒಂದು ಅಂತಿಮ ದರ್ಶನವನ್ನು ಮಾಡೋದಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಏನು ಒಂದು ಇಂದು ಮಧ್ಯ 10 ಗಂಟೆ ಸುಮಾರಿಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ HD ದೇವೇಗೌಡ ಅವರು ಕೂಡ ಒಂದು ಅಂತಿಮ ದರ್ಶನಕ್ಕೆ ಬರುವ ನಿರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು. ಏನೋ ಒಂದು ಮಾಜಿ MLC E ಕೃಷ್ಣಪ್ಪ ಅವರಾಗಿರ್ಬೋದು, ಶಾಸಕ ಶ್ರೀನಿವಾಸ ಮೂರ್ತಿ ಹಾಗೂ ತುಮಕೂರು MLCಗಳಾಗಿರ್ತಕ್ಕಂಥ ಕಾಂತರಾಜು ಅವರು ಕೂಡ ಒಂದು ಇವರ ಒಂದು ಅಂತಿಮ ದರ್ಶನ ಪಡೆಯಲು ಒಂದು ಬರ್ತಕ್ಕಂಥದ್ದು. ಇದೇ ರೀತಿ ನಮ್ಮ ಜೊತೆ ಈಗ ಒಂದು ಶಿವಕುಮಾರ್ ಜೊತೆ ಸಾಕಷ್ಟು ಒಡನಾಟ ಇರ್ತಕ್ಕಂಥ ಒಂದು ನಮ್ಮ ಮೂರ್ತಿ ಅವರಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಅವ್ರಿಗೂ ಇವರು ಯಾವ ರೀತಿ ಒಡನಾಟ ಇತ್ತು, ಅವರು ಸಮಾಜ ಸೇವೆಯಲ್ಲಿ ಯಾವ ರೀತಿ ಕೆಲಸ ತೊಡಗಿಸ್ಕೊಳ್ತಾ ಇದ್ರು, ಇವರ ಜೊತೆ ಅವರ ಒಡನಾಟ ಯಾವ ರೀತಿ ಅಂತ ಕೇಳೋಣ ಬನ್ನಿ. ಸರ್ ಹೇಳಿ, ನಿಮ್ಮ ಜೊತೆ ಅವರು ಎಷ್ಟು ವರ್ಷಗಳ ಒಡನಾಟ ಇತ್ತು? ಅವರು ನಿಮ್ಮ ಅವರ ನಡುವೆ ಯಾವ ರೀತಿ ಸಂಬಂಧ ಇತ್ತು? ಸುಮಾರು ಒಂದು 5-10 ವರ್ಷದಿಂದ ಇತ್ತು. ಬಟ್ ಈಗ ನಮಗೆ ಒಂದೇ ದುಃಖ, ಅವ್ರು ಹೋಗಿರೋದು ಇವತ್ತು ಎಷ್ಟು ಜನಕ್ಕೆ ಅವರು ಜೀವನ ಮಾಡ್ತಾಯಿದ್ರು ಅವರಿಂದ. ಅಂದರೆ ಅವ್ರು ಇವತ್ತು ನತದೃಷ್ಟ ಆಗಿದ್ರು ಎಲ್ಲರೂ. ಅವರಿಂದ ಭಾಳ ಜನ ನೆಲಮಂಗಲ ತಾಲೂಕವರು ಅವರಿಂದ ಜೀವನ ಮಾಡ್ತಾಯಿದ್ರು. ಎಷ್ಟೋ ಜನ ಈಗ ತುಂಬಲಾರದ ನಷ್ಟ. ಈಗ ಆ ಜಾಗಕ್ಕೆ ಯಾರು ಬರ್ತಾರೆ ಅನ್ನೋದು ಚಿಂತೆ ಆಗಿದೆ. ಅವರು ಒಳ್ಳೆ ಸರಳ ಸ್ವಭಾವಿ, ಯಾರ ಮೇಲೂ ಕೋಪ ಮಾಡ್ಕೊತಾರಲ್ಲ. ಎಲ್ಲರೂ ಅಷ್ಟು ಪ್ರೀತಿ ಸಂಪನ್ನ ಮಾಡಿದ್ರು. ನೀವು ಈಗಲೇ ನೋಡ್ತಾ ಇದ್ದೀರ ಎಷ್ಟು ಜನ ಬಂದು ಯಾಕೆ ದುಃಖ ಆಗ್ತಾವ್ರೆ, ಯಾಕೆ ಮೌನ ಆಗಿದೆ. ನೆಲಮಂಗಲ ಫುಲ್ ಮೌನ ಆಗಿದೆ ಇವತ್ತು. ಅದರಿಂದ ಅವರಿಗೆ ಅವರ ಕುಟುಂಬಕ್ಕೆ ಶಾಂತಿ ಸಿಗಲಿ, ಅವ್ರಿಗೆ ಶಾಂತಿ ಇರಲಿ, ದೇವರು ಅವ್ರಿಗೆ ಪುನರ್ಜನ್ಮ ಕೊಟ್ಟು ಬರಲಿ ಅಂತ ಅನಿಸ್ತಾರೆ. ಅಂದರೆ ಅವರು ಈಗ ಒಂದು ಗ್ರಾಮೀಣ ಭಾಗದಲ್ಲಿ ನೀರಾವರಿ ಅಧಿಕಾರಿಗಳು ಅಂತ ಹೇಳ್ತಾ ಇದ್ರು. ಈ ರೀತಿ ಯಾವ ರೀತಿ ಹೇಳ್ತಾರೆ? ಎಲ್ಲ ರೀತಿಯಲ್ಲಿ ಒಂದು ಕೆಲಸ ಅವರೇನು ನೆಲಮಂಗಲ ತಾಲೂಕು ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಂಗಿಲ್ಲ. ಇಡೀ ನೆಲಮಂಗಲದಲ್ಲಿ ಅವರೇ ತಗೊಂಡು ಇಚ್ಛಾಶಕ್ತಿ ತಗೊಂಡು ಕೆಲಸ ಮಾಡ್ತಾರೆ.
ಇದಿಷ್ಟು ಏನೋ ಒಂದು ಶಿವಕುಮಾರ್ ಅವರ ಸ್ನೇಹಿತರಾಗಿರ್ತಕ್ಕಂಥ ಮೂರ್ತಿ ಅವರು ಹೇಳ್ತಾ ಇರ್ತಕ್ಕಂಥ ಏನೋ ಒಂದು ಇವರ ಒಂದು ಸಾವು ಒಂದು ತುಂಬಲಾರದ ನಷ್ಟ ಆಗಿದೆ, ನಮಗೆ ಅಗಲಿಕೆಯನ್ನು ಸಹಿಸಿಕೊಳ್ಳೋದಕ್ಕಾಗಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಅಭಿಷೇಕ್. ಹಾಗೆಯೇ ಥ್ಯಾಂಕ್ ಯು ಸೋ ಮಚ್ ಮುನಿರಾಜು. ಡೀಟೇಲ್ಸ್ಗೆ ತೆಗೆದುಕೊಂಡು ಬರಲಾಗಿದೆ. ಅವರವರ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕೆ ಇಡಲಾಗಿದೆ. ಈಗಾಗಲೇ ಹನುಮಂತರಾಯಪ್ಪ ಆಗಿರ್ಬೋದು, ರಂಗಪ್ಪ ಆಗಿರ್ಬೋದು, ಶಿವಕುಮಾರ್ ಆಗಿರ್ಬೋದು, KM ಲಕ್ಷ್ಮೀನಾರಾಯಣ, ನಾಗರಾಜ್ ರೆಡ್ಡಿ ಅವರ ಒಂದು ಪಾರ್ಥಿವ ಶರೀರವನ್ನು ಕೂಡ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. KM ಲಕ್ಷ್ಮೀನಾರಾಯಣ ಅವರ ಮನೆಯಲ್ಲೂ ಕೂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಲಕ್ಷ್ಮೀನಾರಾಯಣ ಅವರ ನಿವಾಸದಿಂದ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ ಕಳಸ, ಎಷ್ಟು ಹೊತ್ತಿಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಯಿತು? ಎಷ್ಟು ಹೊತ್ತಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಎಲ್ಲಿಯವರೆಗೂ ಕೂಡ ಮಾಡಲಾಗಿದೆ? ಹೌದು ನವಿತಾ, ಇವತ್ತು ಮಧ್ಯರಾತ್ರಿ ಸುಮಾರು 2:30 ವೇಳೆಗೆ 4 ಮೃತದೇಹಗಳು ಏನು ಬೆಂಗಳೂರಿಗೆ ಬಂದು ಅದರಲ್ಲಿ ಲಕ್ಷ್ಮೀನಾರಾಯಣ ಅವರ ಮೃತದೇಹ ಕೂಡ ಬಂದು ಅವರ ಪಾರ್ಥಿವ ಶರೀರವನ್ನು ನೇರವಾಗಿ ಅವರ ಮನೆಗೆ ತಗೊಂಡು ಬರಲಾಗಿದೆ. ಸೊ ಇವಾಗ ಸದ್ಯಕ್ಕೆ ಮನೆಯಲ್ಲೇ ಇರುವಂತಹ ಈ ಒಂದು ಪಾರ್ಥಿವ ಶರೀರವನ್ನು ಇನ್ನು ಕೆಲವು ಕ್ಷಣಗಳು ಅಂದರೆ ಇನ್ನು 1 ಗಂಟೆ ಕಾಲದ ನಂತರ ಒಂದು ಸಾರ್ವಜನಿಕ ಮೆರವಣಿಗೆಯ ಮೂಲಕ ಅಂಬೇಡ್ಕರ್ ಮೈದಾನಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಒಂದು 3 ರಿಂದ 4 ಗಂಟೆಗಳವರೆಗೆ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತೆ. ಅಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಬರುವಂತಹ ಒಂದು ಸಾಧ್ಯತೆ ಇದೆ. ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿದ್ದಂತಹ ಲಕ್ಷ್ಮೀನಾರಾಯಣರವರಿಗೆ ಬಳಗ ದೊಡ್ಡದಿದೆ. ಜೊತೆಗೆ ಇಡೀ ಊರಿನ ಜನರಿಗೆ ಅವರ ಬಗ್ಗೆ ತುಂಬಾ ಒಳ್ಳೆಯ ಒಂದು ಅಭಿಪ್ರಾಯ ಇರೋ ರೀತಿ ಇದೆ. ಅವರ ಮನೆ ಹತ್ರ ಸಾಕಷ್ಟು ಜನ ಬರ್ತಾ ಇದ್ದಾರೆ. ನೀವೇ ನೋಡಬಹುದು ನನ್ನ ಹಿಂದೆ ಮಧ್ಯರಾತ್ರಿ ಹೊತ್ತಿಗೆ ಅವರ ಒಂದು ಪಾರ್ಥಿವ ಶರೀರವನ್ನ ತಗೊಂಡು ಬಂದ್ರು ಕೂಡ ಒಬ್ಬರಾದ ನಂತರ ಒಬ್ರು ಎಲ್ಲ ಜನ ಬರ್ತಾ ಇದ್ದಾರೆ. ಊರಿನ ಜನರೆಲ್ಲ ಸೇರ್ತಾ ಇದ್ದಾರೆ. ಮುಂಜಾನೆಯಿಂದನೇ ತುಂಬಾ ಜನ ಬರ್ತಾ ಇದ್ದಾರೆ. ಇದು ತುಂಬಾ ಒಂಥರ ಶಾಕಿಂಗ್ ನ್ಯೂಸ್ ಅವರೆಲ್ಲರಿಗೂ ಕೂಡ. ಯಾಕೆಂದ್ರೆ ತುಂಬಾ ಆರಾಮಾಗಿ ಈಗ 3-4 ದಿನಗಳ ಹಿಂದೆ ಅಷ್ಟೇ ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ಕೊಂಡು ಇಲ್ಲಿಂದ ನಾನು ಶ್ರೀಲಂಕಾ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋದವರು ಈ ರೀತಿ ಒಂದು ಏನೋ ಬಾಂಬ್ ಬ್ಲಾಸ್ಟ್ ನಲ್ಲಿ ತುಂಬಾ ವಿಚಿತ್ರವಾಗಿ ಈ ರೀತಿ ಆಗಿರುವಂತಹ ಒಂದು ಘಟನೆ ಅಂತಾನೆ ಎಲ್ಲರೂ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇದು ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರುವಂತಹ ಒಂದು ಸನ್ನಿವೇಶ. ಲಕ್ಷ್ಮೀನಾರಾಯಣ ಅವರಿಗೆ ಪತ್ನಿ ಮತ್ತು 2 ಮಕ್ಕಳಿದ್ದಾರೆ. ಅವರು ಕೂಡ ಜೊತೆನಲ್ಲೇ ಇದ್ದಾರೆ. ಅದ್ರ ಜೊತೆನಲ್ಲಿ ಅವರು ಈ ಹಿಂದೆ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಏನೋ ಸ್ಥಳಕ್ಕೆ ತುಂಬಾ ಒಂದು ಡೆವಲಪ್ಮೆಂಟ್ಸ್ ಮಾಡಿದ್ರು, ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರು. ಆ ಒಂದು ಕಾರಣದಿಂದ ಅವರಿಗೆ ಜನಮನ್ನಣೆ ಜಾಸ್ತಿ ಇತ್ತು. ಜೊತೆಗೆ JDS ಮುಖಂಡರಾಗಿ ಕೂಡ ಗುರುತಿಸಿಕೊಂಡಿದ್ದವರು. ಈಗ ಮೊನ್ನೆ ಅಷ್ಟೇ ಮುಗಿದಂತಹ ಒಂದು ಲೋಕಸಭಾ ಚುನಾವಣೆಯಲ್ಲೂ ಸಾಕಷ್ಟು ಕೆಲಸವನ್ನು ಅವರು ಮಾಡಿದ್ರು. ಆ ಒಂದು ಕಾರಣದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇನ್ನೂ ಅವರ ಮನೆ ಬಳಿ ಬರ್ತಾನೆ ಇದ್ದಾರೆ. ಇಲ್ಲಿಂದ ಅಂಬೇಡ್ಕರ್ ಮೈದಾನಕ್ಕೆ ತೆಗೆದುಕೊಂಡ ನಂತರ ಕಾಚನಹಳ್ಳಿ ಅನ್ನುವಂತಹ ಒಂದು ಅವರ ಸ್ವಗ್ರಾಮ ಏನಿದೆ ಅಲ್ಲಿ ಅವರ ಅಂತಿಮ ಸಂಸ್ಕಾರವನ್ನ ಮಾಡೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಸೌಮ್ಯ ಡೀಟೇಲ್ಸ್ಗೆ. ಇದು ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್. ಈಗೊಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಮಾರ್ನಿಂಗ್ ಡಾಕ್ಟರ್ ಪ್ರಸಾರವಾಗುತ್ತೆ. ತಪ್ಪದೆ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.